ಮಹಾಭಾರತದ 94ನೇ ಅಧ್ಯಾಯ ಸಂಭವ ಪರ್ವ ಪುರುವಂಶದ ವರ್ಣನೆ. ಜನಮೇಜಯನು ವೈಶಂಪಾಯನರನ್ನ ಪ್ರಶ್ನಿಸುತ್ತಾನೆ. ಪೂಜ್ಯನೇ, ನಾನೀಗ ಪುರುವಿನ ವಂಶ ಪ್ರದೀಪಕರಾದ ರಾಜರುಗಳ ನಾಮಧೇಯಗಳನ್ನು ಅವರ ಪರಾಕ್ರಮಗಳನ್ನು ತಿಳಿದುಕೊಳ್ಳಲಿಚ್ಛಿಸಿದ್ದೇನೆ. ಒಬ್ಬೊಬ್ಬರು ಎಷ್ಟು ವೀರ್ಯವಂತರಾಗಿದ್ದರು, ಎಷ್ಟು ಪರಾಕ್ರಮಿಗಳಾಗಿದ್ದರು ಮತ್ತು ಅವರ ಸಾಧನೆಗಳೇನು ಎಂಬುದನ್ನು ಸವಿಸ್ತಾರವಾಗಿ ಹೇಳಿರಿ. ಪುರುವಿನ ವಂಶೀಯರಲ್ಲಿ ಶೀಲಹೀನರಾಗಲಿ ನಿರ್ವೀರ್ಯರಾಗಲಿ ಅಪುತ್ರವಂತರಾಗಲಿ ಇರಲೇ ಇಲ್ಲವೆಂದು ನಾನು ಕೇಳಿದ್ದೇನೆ. ಸದಾಚಾರ ಸಂಪನ್ನರಾದ, ವಿವೇಕ ಸಂಪನ್ನರಾದ, ಸುಪ್ರಸಿದ್ಧರಾದ, ಸಕಲ ವಿದ್ಯಾ ಸಂಪನ್ನರಾದ ಪುರುವಂಶದವರ ಪುಣ್ಯ ಚರಿತ್ರೆಯನ್ನು ವಿಶದವಾಗಿ ಕೇಳಲಿಚ್ಛಿಸಿದ್ದೇನೆ. ಜನಮೇಜಯ, ನೀನು ಕೇಳಿದ ಈ ಸುಚರಿತ್ರೆಯನ್ನು ಆನಂದದಿಂದಲೇ ಹೇಳುತ್ತೇನೆ. ಪೂರ್ವವಂಶ ಪ್ರದೀಪಕರಾದ, ವೀರರಾದ, ಇಂದ್ರ ಸಮಾನ ತೇಜಸ್ವಿಗಳಾದ, ಅಷ್ಟೈಶ್ವರ್ಯ ಸಂಪನ್ನರಾದ, ಸರ್ವಲಕ್ಷಣ ಸಂಪನ್ನರಾದ ಆ ರಾಜರುಗಳ ಇತಿಹಾಸವನ್ನು ವಿಶದವಾಗಿಯೇ ಹೇಳುತ್ತೇನೆ. ಸಾವಧಾನ ಚಿತ್ತನಾಗಿ ಕೇಳು. ಪೂರುವಿಗೆ ಪೌಷ್ಟಿ ಎಂಬ ಪತ್ನಿಯಲ್ಲಿ ಪ್ರವೀರ, ಈಶ್ವರ ಮತ್ತು ರೌದ್ರಶ್ವರೆಂಬ 3 ಮಕ್ಕಳು ಹುಟ್ಟಿದರು. ಮಹಾರಥರಾಗಿದ್ದರು. ಅವರಲ್ಲಿ ಜ್ಯೇಷ್ಠನಾದ ಪ್ರವೀರನು ಪೂರುವಿನ ಅನಂತರ ರಾಜ್ಯಕ್ಕೆ ಅಧಿಪತಿಯಾದನು. ಪ್ರವೀರನು ಶೂರಸೇನಿ ಎಂಬ ಪಟ್ಟ ಮಹಿಷಿಯಲ್ಲಿ ಮನಸ್ಯು ಎಂಬ ಪುತ್ರನನ್ನು ಪಡೆದನು. ಕಮಲನೇತ್ರನಾದ, ಚಾರು ದರ್ಶನನಾದ ಮನಸ್ಯುವು ಸಮುದ್ರಾಂತವಾದ ಈ ಭೂಮಂಡಲದ ರಕ್ಷಕನಾಗಿದ್ದನು. ಮನಸ್ಯುವು ಪಟ್ಟ ಮಹಿಷಿಯಾದ ಸೌವೀರಿ ಎಂಬುವಳಲ್ಲಿ ಶಕ್ತ, ಸಂಹನನ, ವಾಗ್ಮಿ ಎಂಬ 3 ಪುತ್ರರನ್ನು ಪಡೆದನು. ಅವರೆಲ್ಲರೂ ಮಹಾರಥರೂ ಮಹಾಶೂರರೂ ಆಗಿದ್ದರು. ಪೂರುವಿನ 3ನೇ ಮಗ ರೌದ್ರಾಶ್ವನೆಂದು ಹಿಂದೆಯೇ ಹೇಳಿದೆನಲ್ಲವೇ. ಅವನು ಮಿತ್ರಕೇಶಿ ಎಂಬ ಅಪ್ಸರೆಯಲ್ಲಿ ಅನ್ವಗ್ ಭಾನುವೆ ಮೊದಲಾದ 10 ಮಂದಿ ಒಳ್ಳೆಯ ಮನಸ್ಸಿನಿಂದ ಕೂಡಿದ್ದ ಮಕ್ಕಳನ್ನು ಪಡೆದನು. ಅವರೆಲ್ಲರೂ ಮಹಾಧನುರ್ಧರರಾಗಿದ್ದರು. ಅವರು ಕಾಲಕಾಲಗಳಲ್ಲಿ ಯಜ್ಞ ಮಾಡುತ್ತಿದ್ದರು. ಪುತ್ರವಂತರಾಗಿಯೂ ಬಹುಶ್ರುತರಾಗಿಯೂ ಸರ್ವಾರ್ಥ ವಿಶಾರದರಾಗಿಯೂ ಧರ್ಮಪಾರಾಯಣರಾಗಿಯೂ ಇದ್ದರು. ರುಚೇಯು ಅನ್ವಗ್ ಭಾನುವಿಗೆ ರುಚೇಯು ಮತ್ತು ಅನಾದೃಷ್ಟಿ ಎಂಬ ಹೆಸರುಗಳು ಇದ್ದವು. ಕಕ್ಷೇಯು ಪರಾಕ್ರಮಿಯಾದ ಕೃಕಣೇಯು, ಸ್ತಂಡಿಲೇಯು, ವನೆಯು, ಯಶೋವಂತನಾದ ಜಲೇಯು, ಬಲವಂತನಾದ ಮತ್ತು ಧೀಮಂತನಾದ ತೇಜೇಯು, ಇಂದ್ರ ಸಮಾನ ವಿಕ್ರಮನಾದ ಸತ್ಯೇಯು, ಧರ್ಮೇಯು, ದೇವತುಲ್ಯ ಪರಾಕ್ರಮಿಯಾದ ಸಂನತೇಯು. ಇವರುಗಳೇ ರೌದ್ರಾಶ್ವನ 10 ಮಂದಿ ಮಕ್ಕಳು. ಇವರುಗಳಲ್ಲಿ ಜ್ಯೇಷ್ಠನಾದ ಅನಾದೃಷ್ಟಿಯು ಉಳಿದವರಿಗಿಂತಲೂ ವಿದ್ವಾಂಸನೂ ಪರಾಕ್ರಮಿಯೂ ಆಗಿದ್ದನು. ದೇವತೆಗಳೆಲ್ಲರಿಗೂ ಇಂದ್ರನು ರಾಜನಾಗಿರುವಂತೆ ಮಾನವ ಕೋಟಿಗೆ ರುಚೇಯುವು ಚಕ್ರವರ್ತಿಯಾಗಿದ್ದನು. ಮತಿನಾರನೆಂಬುವನು ಅನಾದೃಷ್ಟಿಯ ಮಗ. ಅವನು ಅಶ್ವಮೇಧ ರಾಜಸೂಯ ಯಜ್ಞಗಳನ್ನು ಮಾಡಿ ಪರಮಧಾರ್ಮಿಕನಾದ ರಾಜನೆಂದು ಪೃಥ್ವಿಯಲ್ಲಿ ಪ್ರಸಿದ್ಧನಾಗಿದ್ದನು. ಮತಿನಾರನಿಗೆ ತಂಸು, ಮಹಾಂತ, ಅತಿರಥ ಮತ್ತು ಅಪ್ರತಿಮ ದ್ಯುತಿಯುಳ್ಳ ದೃಹ್ಯು ಎಂಬ 4 ಮಕ್ಕಳು ಹುಟ್ಟಿದರು. ಆ ಎಲ್ಲ ರಾಜಕುಮಾರರು ಮಹಾಪರಾಕ್ರಮಿಗಳಾಗಿದ್ದರು. ಅವರಲ್ಲಿ ಹಿರಿಯನಾದ ತಂಸುವು ಪೂರ್ವವಂಶದ ಉದ್ಧಾರಕನಾದನು. ಪ್ರಪಂಚವೆಲ್ಲವನ್ನೂ ಜಯಿಸಿ ತನ್ನ ವಂಶಕ್ಕೆ ಯಶಸ್ಸನ್ನು ಕೀರ್ತಿಯನ್ನು ಗಳಿಸಿಕೊಟ್ಟನು. ತಂಸುವಿಗೆ ಈಲಿನನೆಂಬ ಮಗನು ಹುಟ್ಟಿದನು. ಅವನೂ ಸಹ ವೀರ್ಯವಂತನಾಗಿಯೂ ವಿಜಯಿಗಳಲ್ಲಿ ಶ್ರೇಷ್ಠನಾಗಿಯೂ ಇದ್ದು ಪ್ರಪಂಚವೆಲ್ಲವನ್ನೂ ಜಯಿಸಿ ಚಕ್ರವರ್ತಿಯಾದನು. ಈಲಿನನು ರಥಂತರಿ ಎಂಬ ಧರ್ಮಪತ್ನಿಯಲ್ಲಿ ಪಂಚಭೂತೋಪಮರಾದ ದುಷ್ಯಂತನೇ ಮೊದಲಾದ 5 ಮಕ್ಕಳನ್ನು ಪಡೆದನು. ದುಷ್ಯಂತ, ಶೂರ, ಭೀಮ, ಪ್ರವಸು ಮತ್ತು ವಸು ಈ 5ರೇ ಈಲಿನನ ಮಕ್ಕಳು. ಅವರಲ್ಲಿ ಮೊದಲನೆಯವನಾದ ದುಷ್ಯಂತನು ಜ್ಯೇಷ್ಠ ಪುತ್ರನು ಮಾತ್ರವಲ್ಲದೆ ಪುರುಷ ಶ್ರೇಷ್ಠನೂ ಆಗಿದ್ದನು. ದುಷ್ಯಂತನು ತನ್ನ ಪತ್ನಿಯಾದ ಶಕುಂತಲೆಯಲ್ಲಿ ಭರತನೆಂಬ ಪುತ್ರನನ್ನು ಪಡೆದನು. ಭರತನು ಮಹಾವಿದ್ವಾಂಸನಾಗಿದ್ದನು. ಪೂರುವಿನ ವಂಶವು ಮುಂದೆ ಶಾಕುಂತಲನ ಶಕ್ತಿ ಪರಾಕ್ರಮಗಳಿಂದ ಭರತ ವಂಶವೆಂಬ ಹೆಸರನ್ನು ಗಳಿಸಿ ಬಹಳ ಪ್ರಖ್ಯಾತವಾಯಿತು. ಭರತನು ತನ್ನ 3 ಭಾರ್ಯರಲ್ಲಿ 9 ಮಂದಿ ಮಕ್ಕಳನ್ನು ಪಡೆದನು. ಅವರಾರೂ ತನಗೆ ಅನುರೂಪರಾದವರಲ್ಲವೆಂದು ಭಾವಿಸಿ ಭರತನು ಆ 9 ಮಂದಿ ಮಕ್ಕಳನ್ನು ತಿರಸ್ಕರಿಸಿದನು. ಅದರಿಂದ ಕುಪಿತರಾದ ಭರತನ ಭಾರ್ಯೆಯರು ತಮ್ಮ ಮಕ್ಕಳನ್ನೇ ಸಂಹರಿಸಿಬಿಟ್ಟರು.
ಅದರಿಂದಾಗಿ ಭರತನು ಪುತ್ರ ಪ್ರಾಪ್ತಿಗಾಗಿ ಅನೇಕಾನೇಕ ಯಜ್ಞಯಾಗಾದಿಗಳನ್ನು ಮಾಡಿ ಭರದ್ವಾಜರ ಅನುಗ್ರಹದಿಂದ ಭೂಮನ್ಯುವೆಂಬ ಪುತ್ರನನ್ನು ಪಡೆದನು. ಸತ್ಪುತ್ರವಂತನಾದನೆಂದು ಸಂತುಷ್ಟನಾದ ಭರತನು ಭೂಮನ್ಯುವನ್ನು ಯುವರಾಜನನ್ನಾಗಿ ಮಾಡಿದನು. ಭೂಮನ್ಯುವಿಗೆ ತನ್ನ ಪತ್ನಿಯಾದ ಪುಷ್ಕರಿಣಿ ಎಂಬುವಳಲ್ಲಿ ಸುಹೋತ್ರ, ದಿವಿರಥ, ಸುಹೋತ, ಸುಹವಿ, ಸುಯಜು, ರುಚಿಕ ಎಂಬ 6 ಮಂದಿ ಮಕ್ಕಳು ಹುಟ್ಟಿದರು. ಅವರಲ್ಲಿ ಜ್ಯೇಷ್ಠನಾದ ಸುಹೋತ್ರನು ಭೂಮನ್ಯುವಿನ ಅನಂತ ರಾಜ್ಯ ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತನಾದನು. ಸುಹೋತ್ರನು ರಾಜಸೂಯ, ಅಶ್ವಮೇಧಗಳೇ ಮೊದಲಾದ ಅನೇಕ ಯಜ್ಞಗಳನ್ನು ಮಾಡಿ ತನ್ಮೂಲಕವಾಗಿ ಸಾಗರಾಂತವಾದ ಆನೆಗಳಿಂದಲೂ, ಗೋವುಗಳಿಂದಲೂ, ಅಶ್ವಗಳಿಂದಲೂ ತುಂಬಿದ್ದ ಬಹುರತ್ನಗಳಿಂದಲೂ ಸಮಾಕುಲವಾಗಿದ್ದ ಅಖಂಡ ಭೂಮಂಡಲಕ್ಕೂ ಚಕ್ರವರ್ತಿಯಾದನು. ಸುಹೋತ್ರನು ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡುತ್ತಿರುವಾಗ ಪ್ರಪಂಚದಲ್ಲಿ ಪ್ರಾಣಿಗಳಿಗಾಗಲಿ ಪ್ರಜೆಗಳಿಗಾಗಲಿ ಯಾವ ವಿಧವಾದ ಉಪದ್ರವಗಳು ಇಲ್ಲವಾಯಿತು. ದೇಶವು ಸುಭಿಕ್ಷವಾಗಿದ್ದಿತು. ಪ್ರಜೆಗಳೇ ಆಗಲಿ ಪ್ರಾಣಿಗಳೇ ಆಗಲಿ ಅಕಾಲ ಮರಣ ತುತ್ತಾಗುತ್ತಿರಲಿಲ್ಲ. ಆ ಕಾರಣದಿಂದಾಗಿ ಹಸ್ತ್ಯಶ್ವಾದಿ ಪ್ರಾಣಿಗಳು ಪ್ರಜೆಗಳು ವೃದ್ಧಿ ಹೊಂದುತ್ತಲೇ ಇದ್ದರು. ಪ್ರಜೆಗಳ ಮತ್ತು ಪಶು ಪ್ರಾಣಿಗಳ ಅಪರಿಮಿತವಾದ ವೃದ್ಧಿಯುಂಟಾದ ಭಾರದಿಂದ ಭೂಮಿಯು ಮುಳುಗಿ ಹೋಗುವುದೋ ಎಂದೆನಿಸುತ್ತಿದ್ದಿತು. ಪ್ರಜೆಗಳ ಮತ್ತು ಪಶು ಪ್ರಾಣಿಗಳ ಹಿತಕ್ಕಾಗಿ ಸುಹೋತ್ರನು ಭೂಮಂಡಲದ ಎಲ್ಲ ಭಾಗಗಳಲ್ಲಿಯೂ ಯಜ್ಞ ಮಾಡುತ್ತಿದ್ದುದರಿಂದ ಭೂಮಂಡಲವು 1000 ಯಜ್ಞ ಸ್ತಂಭಗಳಿಂದ ಪರಿಶೋಭಿಸುತ್ತಿದ್ದಿತು. ಸಸ್ಯ ಸಮೃದ್ಧಿ ಇದ್ದಿತು. ಪ್ರಜೆಗಳು ಅಪರಿಮಿತವಾಗಿ ವೃದ್ಧಿ ಹೊಂದಿದರೂ ಆಹಾರದ ಕೊರತೆ ಇರಲಿಲ್ಲ. ಅದರಿಂದಾಗಿ ಪ್ರಜೆಗಳು ಯಾವಾಗಲೂ ಹೃಷ್ಟರಾಗಿಯೂ ಪುಷ್ಟರಾಗಿಯೂ ಇರುತ್ತಿದ್ದರು. ಸುಹೋತ್ರನು ಧರ್ಮಪತ್ನಿಯಾದ ಐಕ್ಷ್ವಾಕಿಯಲ್ಲಿ ಅಜಮೀಢ, ಸುಮೀಢ ಮತ್ತು ಪುರುಮೀಢರೆಂಬ 3 ಮಕ್ಕಳನ್ನು ಪಡೆದನು. ಆ 3ರಲ್ಲಿ ಅಜಮೀಢನೇ ಜ್ಯೇಷ್ಠನೂ ಶ್ರೇಷ್ಠನೂ ಆಗಿದ್ದನು. ಸುಹೋತ್ರನ ನಂತರ ಅವನೇ ರಾಜ್ಯಭಾರವನ್ನು ವಹಿಸಿಕೊಂಡನು. ಅಜಮೀಢನು ತನ್ನ 3 ಪತ್ನಿಯರಲ್ಲಿ 6 ಮಂದಿ ಮಕ್ಕಳನ್ನು ಪಡೆದನು. ಧೂಮಿನಿ ಎಂಬುವಳಲ್ಲಿ ವೃಕ್ಷನನ್ನು, ನೀಲಿ ಎಂಬುವಳಲ್ಲಿ ದುಷ್ಯಂತ ಮತ್ತು ಪರಮೇಷ್ಠಿ ಎಂಬಿಬ್ಬರು ಮಕ್ಕಳನ್ನು, ಕೇಶಿನಿ ಎಂಬುವಳಲ್ಲಿ ಜಹ್ನು, ವ್ರಜನ ಮತ್ತು ರೂಪಿಣ ಎಂಬ 3 ಮಕ್ಕಳನ್ನು ಪಡೆದನು. ದುಷ್ಯಂತನ ಮತ್ತು ಪರಮೇಷ್ಠಿಯ ಪೀಳಿಗೆಯವರು ಪಾಂಚಾಲರೆಂದು ಪ್ರಸಿದ್ಧರಾದರು. ಅಮಿತ ತೇಜಸ್ವಿಯಾದ ಜುಹ್ನುವಿನ ಪೀಳಿಗೆಯವರು ಕುಶಿಕರೆಂದು ಪ್ರಸಿದ್ಧರಾದರು. ಅಜಮೀಢನ ಮಕ್ಕಳಲ್ಲಿ ವ್ರಜನ ರೂಪಿಣರಿಗಿಂತಲೂ ಜ್ಯೇಷ್ಠನಾದ ರುಕ್ಷನೇ ಅಜಮೀಢನ ನಂತರ ರಾಜ್ಯಭಾರವನ್ನು ವಹಿಸಿಕೊಂಡನು. ರುಕ್ಷನಿಗೆ ಸಂವರ್ಣನೆಂಬ ಮಗನು ಹುಟ್ಟಿದನು. ಸಂವರ್ಣನು ರಾಜನಾಗಿರುವಾಗ ದೇಶದಲ್ಲಿ ಭಯಂಕರವಾದ ಕ್ಷಾಮವು ತಲೆದೂರಿ ಲಕ್ಷ ಲಕ್ಷ ಪ್ರಜೆಗಳು ಮೃತರಾದರು. ಹೊಟ್ಟೆಗಿಲ್ಲದಿರುವುದು, ಅಕಾಲ ಮರಣ, ಅನಾವೃಷ್ಟಿ ಮತ್ತು ವ್ಯಾಧಿ ಇತ್ಯಾದಿಗಳಿಂದ ಜನರು ಪೀಡಿತರಾದರು. ಶತ್ರು ಸೈನ್ಯಗಳು ಭಾರತ ವಂಶೀಯರನ್ನು ನಾಶಪಡಿಸಿದವು. ಅದೇ ಸಮಯದಲ್ಲಿ ಪಾಂಚಾಲದ ಅರಸನು ಚತುರಂಗ ಬಲ ಸಮೇತನಾಗಿ ಭೂಮಿಯನ್ನೇ ನಡಗಿಸುತ್ತಾ ಬಂದು ಸಂವರ್ಣನ ರಾಜ್ಯಕ್ಕೆ ಮುತ್ತಿಗೆ ಹಾಕಿದನು. 2 ಪಕ್ಷಗಳಿಗೂ ನಡೆದ ಘೋರ ಯುದ್ಧದಲ್ಲಿ ಸಂವರ್ಣನ ಸೈನಿಕರೆಲ್ಲರೂ ಹತರಾದರು. 10 ಅಕ್ಷೋಹಿಣಿ ಸೈನ್ಯ ಸಮೇತನಾಗಿ ಬಂದಿದ್ದ ಪಾಂಚಾಲ ರಾಜನು ಸಂವರ್ಣನಿಗೆ ಸೇರಿದ್ದ ರಾಜ್ಯಗಳೆಲ್ಲವನ್ನೂ ಗೆದ್ದು ಕಡೆಗೆ ಸಂವರ್ಣನನ್ನು ಪರಾಜಯಗೊಳಿಸಿದನು. ಪ್ರಾಣವನ್ನಾದರೂ ಉಳಿಸಿಕೊಳ್ಳಬೇಕೆಂಬ ಆಶಯದಿಂದ ಬಹುಭೀತನಾಗಿದ್ದ ಸಂವರ್ಣನು ಪತ್ನಿ, ಪುತ್ರ, ಮಿತ್ರಮಾತ್ಯ ಸಮೇತನಾಗಿ ರಾಜಧಾನಿಯಿಂದ ಪಲಾಯನ ಮಾಡಿದನು. ಸಿಂಧೂ ನದಿಯ ತೀರದಲ್ಲಿದ್ದ ಅರಣ್ಯಕ್ಕೆ ಹೋಗಿ ಅಲ್ಲವನು ಪತ್ನಿ ಪುತ್ರ ಸಹಿತನಾಗಿ ವಾಸ ಮಾಡತೊಡಗಿದನು. ಸಿಂಧೂ ನದಿಯ ತೀರ ಪ್ರದೇಶದ ಸಮೀಪದಲ್ಲಿಯೇ ಒಂದು ಪರ್ವತವೂ ಇದ್ದಿತು. ಅಲ್ಲಿಯೇ ಇದ್ದ ಒಂದು ದುರ್ಗದಲ್ಲಿ ಸಂವರ್ಣನ ಪೀಳಿಗೆಯವರು ಅರ್ಥಾತ್ ಭಾರತರು 1000 ವರ್ಷಗಳ ಕಾಲ ವಾಸ ಮಾಡಿಕೊಂಡಿದ್ದರು. ಆ ಸಮಯದಲ್ಲಿ ವಸಿಷ್ಠರು ಆಕಸ್ಮಿಕವಾಗಿ ಭಾರತರ ದುರ್ಗಕ್ಕೆ ಆಗಮಿಸಿದರು. ಮಹರ್ಷಿಗಳಾದ ವಸಿಷ್ಠರು ಆಗಮಿಸಿದೊಡನೆಯೇ ಭಾರತ ಕ್ಷತ್ರಿಯರು ಮೇಲೆದ್ದು ಅಭಿವಾದನ ಮಾಡಿ ವಿನಮ್ರರಾಗಿ ಸ್ವಾಗತಿಸಿ ಅರ್ಘ್ಯ ಪಾದ್ಯಾದಿಗಳನ್ನಿತ್ತು ಸತ್ಕರಿಸಿದರು. ಔಪಚಾರಿಕವಾಗಿ ರಾಜನು ತನ್ನ ಸರ್ವಸ್ವವನ್ನು ಮಹರ್ಷಿಗಳಿಗೆ ಅರ್ಪಿಸಿದನು. ಸುವರ್ಚಸ್ಕರಾದ ಮಹರ್ಷಿಗಳಿಗೆ ರಾಜನು ತನ್ನ ಕಷ್ಟ ಪರಂಪರೆಗಳೆಲ್ಲವನ್ನು ತಿಳಿಯಪಡಿಸುತ್ತಾ ಹೇಳಿದನು. ಆಸನದಲ್ಲಿ ಕುಳಿತಿದ್ದ ವಸಿಷ್ಠರನ್ನು ರಾಜನು ಪುರೋಹಿತರನ್ನಾಗಿ ಅಂಗೀಕರಿಸುತ್ತಾ ಹೇಳಿದನು. ಮಹರ್ಷಿಗಳೇ, ನೀವು ನಮ್ಮ ಪುರೋಹಿತರಾಗಿರಿ.
ಕಳೆದುಕೊಂಡ ರಾಜ್ಯವನ್ನು ಪಡೆಯಲು ನಾವು ಪ್ರಯತ್ನಿಸುತ್ತೇವೆ. ಸಂವರ್ಣನ ಪ್ರಾರ್ಥನೆಯನ್ನು ಅಂಗೀಕರಿಸುತ್ತಾ ವಸಿಷ್ಠರು ಓಂ ಎಂದು ಪ್ರಣವೋಚ್ಚಾರಣೆಯನ್ನು ಮಾಡಿ ಸಂವರ್ಣನಿಗೆ ಪುರೋಹಿತರಾದರು. ಪೃಥ್ವಿಯ ರಾಜರೆಲ್ಲರಿಗೂ ಶೃಂಗಪ್ರಾಯನಾಗಿದ್ದ ಪೂರ್ವವಂಶೀಯನಾದ ಸಂವರ್ಣನನ್ನು ವಸಿಷ್ಠರು ತಮ್ಮ ತಪೋಬಲದಿಂದ ಭರತನ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿದರು. ಪಟ್ಟಾಭಿಷಿಕ್ತನಾದ ಸಂವರ್ಣನು ಪುನಃ ಚತುರಂಗ ಬಲವನ್ನು ಸಿದ್ಧ ಮಾಡಿಕೊಂಡು ಭೂಮಂಡಲದಲ್ಲಿದ್ದ ಎಲ್ಲ ರಾಜರನ್ನು ಜಯಿಸಿ ಅನೇಕ ವಿಧವಾದ ಯಜ್ಞ ಯಾಗಾದಿಗಳನ್ನು ಮಾಡಿ ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ಭೂರಿ ದಕ್ಷಿಣೆಗಳನ್ನು ಕೊಟ್ಟನು. ಸಂವರ್ಣನಿಗೆ ಸೂರ್ಯನ ಮಗಳಾದ ತಪತಿ ಎಂಬುವಳಿಂದ ಕುರು ಎಂಬ ಮಗನು ಹುಟ್ಟಿದನು. ಸಂವರ್ಣನಿಗೆ ಹಿರಿಯ ಹೆಂಡತಿಯಲ್ಲಿ ಹುಟ್ಟಿದ ಜ್ಯೇಷ್ಠ ಪುತ್ರನಿದ್ದರೂ ಸಹ ಕುರುವು ಮಹಾಧರ್ಮಜ್ಞನಾಗಿದ್ದರಿಂದ ಅವನನ್ನೇ ಪ್ರಜೆಗಳು ತಮ್ಮ ರಾಜನನ್ನಾಗಿ ಮಾಡಿಕೊಂಡರು. ಅವನ ಹೆಸರಿನಿಂದಲೇ ದೇಶವು ಕುರುಜಾಂಗಲವೆಂದು ಪ್ರಸಿದ್ಧಿಯಾಯಿತು. ಕುರುವು ತನ್ನ ತಪ ಪ್ರಭಾವದಿಂದ ಕುರುಜಾಂಗಲವನ್ನು ಅಥವಾ ಕುರುಕ್ಷೇತ್ರವನ್ನು ಪುಣ್ಯಕ್ಷೇತ್ರವನ್ನಾಗಿ ಪರಿವರ್ತಿಸಿದನು. ಅವನಿಗೆ ಮನನಶೀಲಳಾದ ವಾಹಿನಿ ಎಂಬ ಪತ್ನಿಯಲ್ಲಿ ಅಶ್ವವಂತ, ಅಭಿಷ್ಯಂತ, ಚೈತ್ರರಥ, ಮುನಿ ಮತ್ತು ಜನಮೇಜಯ ಎಂಬ 5 ಮಕ್ಕಳು ಹುಟ್ಟಿದರು. ಅವರಲ್ಲಿ ಜನಮೇಜಯನು ಬಹಳ ವಿಖ್ಯಾತನಾದನು. ಅಶ್ವವಂತನಿಗೆ ಅವೀಕ್ಷಿತನೆಂಬ ಮತ್ತೊಂದು ನಾಮಧೇಯವೂ ಇದ್ದಿತು. ಅವನಿಗೆ ಪರೀಕ್ಷಿತ್, ಶಬಲಾಶ್ವ, ಆದಿರಾಜ, ವಿರಾಜ, ಶಾಲ್ಮಲಿ, ಉಚ್ಚೈಶ್ರವಸ, ಭಂಗಕಾರ ಮತ್ತು ಜಿತಾರಿ ಎಂಬ 8 ಮಂದಿ ಮಕ್ಕಳಾದರು. ಅವರ ವಂಶದಲ್ಲಿ ಜನಮೇಜಯನೇ ಮೊದಲಾದ ಇನ್ನು 7 ಮಂದಿ ಮಹಾರಥರು ಹುಟ್ಟಿದರು. ಅವರೆಲ್ಲರೂ ಸತ್ಕರ್ಮಗಳಿಂದಲೂ ಸುಗುಣಗಳಿಂದಲೂ ವಿಖ್ಯಾತರಾದರು. ಅವಿಕ್ಷಿತನ ಮಗನಾದ ಪರೀಕ್ಷಿತನಿಗೆ ಕಕ್ಷಸೇನ, ಉಗ್ರಸೇನ, ಚಿತ್ರಸೇನ, ಇಂದ್ರಸೇನ, ಸುಷೇಣ ಮತ್ತು ಭೀಮಸೇನ ಎಂಬ 6 ಮಂದಿ ಮಕ್ಕಳು ಹುಟ್ಟಿದರು. ಅವರೆಲ್ಲರೂ ಧರ್ಮಾರ್ಥ ಕೋವಿದರು, ವೀರ್ಯವಂತರೂ ಆಗಿದ್ದರು. ಕುರುವಿನ ಕಡೆಯ ಮಗನಾದ ಜನಮೇಜಯನಿಗೆ ಧೃತರಾಷ್ಟ್ರ, ಪಾಂಡು, ಬಾಹ್ಲಿಕ, ಮಹಾ ತೇಜಸ್ವಿಯಾದ ನಿಷದ, ಬಲಿಷ್ಠನಾದ ಜಾಂಬೂನದ, ಕುಂಡೋದರ, ಪದಾತಿ, ವಸಾತಿಗಳೆಂಬ 8 ಮಂದಿ ಮಕ್ಕಳಿದ್ದರು. ಅವರೆಲ್ಲರೂ ಮಹಾಬಲಿಷ್ಠರಾಗಿಯೂ ಧರ್ಮಾರ್ಥ ಕುಶಲರಾಗಿಯೂ ಸರ್ವ ಪ್ರಾಣಿಗಳ ಹಿತದಲ್ಲಿ ನಿರತರಾಗಿಯೂ ಇದ್ದರು. ಅವರಲ್ಲಿ ಹಿರಿಯನಾದ ಧೃತರಾಷ್ಟ್ರನು ಪಟ್ಟಾಭಿಷಿಕ್ತನಾದನು. ಅವನಿಗೆ ಕುಂಡಿಕ, ಹಸ್ತಿ, ವಿತರ್ಕ, ಕ್ರಾಥ, ಕುಂಡಿನ, ಹವಿಶ್ರವಸ, ಇಂದ್ರಾಭ, ಭೂಮನ್ಯು ಮತ್ತು ಅಪರಾಜಿತರು ಹಾಗೂ ಪ್ರತೀಪ, ಧರ್ಮನೇತ್ರ ಮತ್ತು ಸುನೇತ್ರರೆಂಬ ಪ್ರಸಿದ್ಧರಾದ 3 ಮಕ್ಕಳು ಹುಟ್ಟಿದರು. ಅವರಲ್ಲಿ ಪ್ರತೀಪನು ಸುವಿಖ್ಯಾತನೂ ಪ್ರಪಂಚದಲ್ಲಿಯೇ ಅಪ್ರತಿಮ ಸಾಹಸಿಯೂ ಆಗಿದ್ದನು. ಆದುದರಿಂದ ಅವನೇ ಮುಂದೆ ರಾಜನಾದನು. ಪ್ರತೀಪನಿಗೆ ದೇವಾಪಿ, ಶಾಂತನು, ಬಾಹ್ಲಿಕರೆಂಬ 3 ಮಕ್ಕಳಿದ್ದರು. ಬಾಹ್ಲಿಕನು ಮಹಾರಥನೆಂದು ಪ್ರಸಿದ್ಧನಾಗಿದ್ದನು. ಮೊದಲನೆಯವನಾದ ಪರಮಧಾರ್ಮಿಕನಾಗಿದ್ದ ದೇವಾಪಿಯು ಧರ್ಮಾಚರಣೆಯಿಂದ ಕಲ್ಯಾಣವನ್ನು ಪಡೆಯುವ ಉತ್ಕಟೇಚ್ಛೆಯಿಂದ ಅರಣ್ಯಕ್ಕೆ ಹೊರಟು ಹೋದನು. ಅನಂತರದಲ್ಲಿ ಆ ಸಾಮ್ರಾಜ್ಯವು ಶಾಂತನುವಿಗೂ ಬಾಹ್ಲಿಕನಿಗೂ ಸೇರಿತು. ಜನಮೇಜಯ, ನಾನೀಗ ನಿನಗೆ ಭರತವಂಶದಲ್ಲಿ ಬಹುಮುಖ್ಯರಾಗಿದ್ದ ರಾಜರುಗಳ ಪರಿಚಯವನ್ನು ಮಾಡಿಕೊಟ್ಟಿರುತ್ತೇನೆ. ಅವರೆಲ್ಲರೂ ಸತ್ವಶಾಲಿಗಳಾಗಿಯೂ ದೇವರ್ಷಿ ಸದೃಶರಾಗಿಯೂ ಇದ್ದರು. ಅದೇ ರೀತಿಯಲ್ಲಿ ದೇವಕಲ್ಪರಾದ ರಾಜರು ಮನುವಂಶದಲ್ಲಿ ಹುಟ್ಟಿ ಐಲವಂಶವನ್ನು ಅಂದರೆ ಪುರುವಂಶವನ್ನು ವೃದ್ಧಿಪಡಿಸಿದರು. ಇಲ್ಲಿಗೆ 94ನೇ ಅಧ್ಯಾಯ ಮುಗಿಯಿತು. ಮುಂದೆ 95ನೇ ಅಧ್ಯಾಯ ಪೂರ್ವವಂಶ, ಭರತವಂಶ, ಪಾಂಡುವಂಶಗಳ ವಿವರಣೆ.